ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀರು ಅನ್ನೋ ಹೆಸರು ಕೇಳೋಷ್ಟರಲ್ಲೇ ನಮಗೆ ಕುಂಟೆ, ಬಾವಿ, ಕಾಲುವೆಗಳು ನೆನಪಾಗ್ತಾ ಇತ್ತು ಹಳೆ ಕಾಲದಲ್ಲಿ. ಈ ಕಾಲದಲ್ಲಿ ನೀರು ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಬಂದು ಪೈಪ್ಗಳು ಸ್ನೇಹಿತರೆ. ಯಾಕಪ್ಪ ಈ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ನಾವಿವತ್ತು ಬಂದಿದ್ದೀರಿ ರಿಕೋಲೆಕ್ಸ್ ಪಾಲಿಮರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಎಲ್ಲಿರೋದು ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಏರಿಯಾ ನಂಜನಗೂಡಲ್ಲಿದೆ. ಇಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳಿದ್ರೆ, ನಿಮಗೆ ಒಂದೇ ಜಾಗದಲ್ಲಿ ವಿಭಿನ್ನವಾದ ನಿಮಗೆ ಬೇಕಾಗಿರುವಂತ ಪ್ರತಿಯೊಂದು ಪೈಪ್ಗಳು ಇಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಪೈಪ್ಗಳ ಜೊತೆಗೆ ಇನ್ನ ಒಂದು ಸಿಗ್ತಾ ಇದೆ, ಏನಪ್ಪಾ ಅಂತ ಹೇಳಿದ್ರೆ ವಾಟರ್ ಟ್ಯಾಂಕ್ಸ್ ಇದ್ರೆ. ಸೊ ನಿಮಗೆ ಏನೆಲ್ಲ ಪೈಪ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ರೈತರಿಗೆ ಬಳಕೆ ಮಾಡುವಂತ PVC ಪೈಪ್ಗಳು ಸಿಗುತ್ತೆ ಸ್ನೇಹಿತರೆ. PVC ಅಲ್ಲಿ ಬಂದು ಎರಡು ವಿಧವಾಗಿ ಸಿಗುತ್ತೆ. ಒಂದು ಬಂದು ನಾನ್ ISI, ಇನ್ನೊಂದು ಬಂದು ISI ಸ್ನೇಹಿತರೆ. ನಾನ್ ISI ಬಂದು ಟೆಂಪ್ರರಿ ಆಗಿ ಎಲ್ಲಾದ್ರೂ ಹಾಕಿ ತೆಗೆದಾಕ್ಬೇಕು ಅನ್ನೋದಕ್ಕೆ ಬಳಕೆ ಮಾಡ್ಕೋಬಹುದು. ISI ಅಂತ ಹೇಳಿದ್ರೆ ನಿಮ್ಮ ಸ್ವಂತ ತೋಟಗಳಿಗೆ ಪರ್ಮನೆಂಟ್ ಆಗಿರೋದಕ್ಕೆ ಬಳಕೆ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಅದನ್ನ ಬಿಟ್ಟು CPVC ಅಂತ ನಿಮ್ಗೆ ಗೊತ್ತಿರುತ್ತೆ, ಬಿಸಿ ನೀರಿಗೆ ಎಲ್ಲ ಬಳಕೆ ಮಾಡುವಂತ ಒಂದು ಪೈಪ್ ಇರ್ತದೆ. ಅದ್ರ ಜೊತೆಗೆ UPVC ಅಂತ ಇರ್ತದೆ, ಅದು ಬಂದು ನಾರ್ಮಲ್ ಆಗಿ ಕೋಲ್ಡ್ ವಾಟರ್ಗಳಿಗೆ, ನಾರ್ಮಲ್ ವಾಟರ್ಗಳಿಗೆ ಯೂಸ್ ಮಾಡುವಂತದ್ದು. ಇನ್ನು UGD ಪೈಪ್ಗಳು ಅಂತ ಇರ್ತದೆ. UGD ಪೈಪ್ಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗಳಿಗೆ ಬಳಕೆ ಮಾಡುವಂತ ಪೈಪ್ಗಳು. ಇದಲ್ಲದೇನೆ ಬಂದು ಮತ್ತೆ ನಿಮಗೆ ಬಂದು ಕಾಂಡ್ಯೂಟ್ಸ್ ಅಂತ ಕರೀತಾರೆ. ನಮಗೆ ಮನೆಯಲ್ಲಿ ಎಲೆಕ್ಟ್ರಿಕಲ್ ಐಟಮ್ ಏನು ವೈರ್ಗಳೆಲ್ಲ ಏನ್ ಹಾಕ್ತಿರಿ ಗೋಡೆ ಒಳಗಡೆ, ಅದಕ್ಕೆ ಒಂದು ಪೈಪ್ ಲೇಯರ್ ಹಾಕಿರ್ತೀರಲ್ವ, ಅದನ್ನ ಬಂದು ಕಾಂಡ್ಯೂಟ್ಸ್ ಅಂತಾರೆ. ಸೊ ಆ ಪೈಪ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಗಾರ್ಡನಿಂಗ್ ಗೆ ಬೇಕಾಗಿರುವಂತ ಪೈಪ್ಗಳು ಸಿಗುತ್ತೆ. ಇದರ ಜೊತೆಗೆ ಇನ್ನೊಂದು ಹೇಳೋದಾದ್ರೆ ನೀರಿನ ಟ್ಯಾಂಕ್ಗಳು ಸಿಗುತ್ತೆ ಸ್ನೇಹಿತರೆ. ನೀರಿನ ಟ್ಯಾಂಕ್ಗಳು ಮೊದಲೆಲ್ಲ ಬಂದು ಬಾವಿನಲ್ಲೆಲ್ಲ ನೀರು ಸೇದೋರು ಅಥವಾ ತೊಟ್ಟಿಗಳಲ್ಲಿ ಎತ್ಕೊಂಡ್ ಬರೋರು. ಆದ್ರೆ ಈಗೆಲ್ಲ ಒಂದು ಓವರ್ ಹೆಡ್ ಅಲ್ಲಿ ಒಂದು ನೀರಿನ ಟ್ಯಾಂಕ್ ಇಟ್ಕೊಂತಾರೆ. ಆ ನೀರಿನ ಟ್ಯಾಂಕ್ ಲೋಡ್ ಆಗುತ್ತೆ, ಮತ್ತೆ ಮನೆಯಲ್ಲಿ ನಲ್ಲಿ ತಿರುವುದ್ರೆ ನೀರು ಬರುತ್ತೆ. ಸೊ ಇದನ್ನೆಲ್ಲ ಒಂದು ವಿಭಿನ್ನವಾದ ಒಂದು ನೀರಿನ ಟ್ಯಾಂಕ್ಗಳನ್ನ ಇಲ್ಲಿ ನೀವು ಗಮನಿಸಬಹುದು. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಯಾವ ರೀತಿ ಇರುತ್ತೆ, ಏನೆಲ್ಲ ಪೈಪ್ಗಳಿದೆ, ಯಾವ್ಯಾವ ಸೈಜ್ ಅಲ್ಲಿ ಇದೆ, ಎಷ್ಟೆಷ್ಟು ಕೆಪಾಸಿಟಿಯಲ್ಲಿ ಇದೆ, ಒಟ್ಟಾರೆ ಮಾಹಿತಿ ಬಂದು ಈಗ ಕಂಪ್ನಿಯವ್ರ ಕಡೆಯಿಂದಾನೆ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ ಸ್ನೇಹಿತರೆ. ನಾವು ಅಂಗಡಿಗಳಲ್ಲಿ ಹೋದ್ರೆ ಸಣ್ಣ ಪುಟ್ಟದಾಗಿ ಇದರಲ್ಲಿ ನೋಡಿ ಒಂದು ಬಾಕ್ಸ್ ಅಲ್ಲಿ ಇರೋ ಅಷ್ಟು ಪೈಪ್ ನ ಮಾತ್ರ ನಾವು ಗಮನಿಸ್ತೀರಿ. ಬಟ್ ಇಲ್ಲಿ ನೋಡಿ ವಿಧವಾದ ಸೈಜ್ಗಳಲ್ಲಿ, ವಿಧವಾದ ಕ್ವಾಲಿಟಿಗಳಲ್ಲಿ ಎಲ್ಲ ಅಂದ್ರೆ ಡಿಫ್ರೆಂಟ್ ಕಲರ್ಸ್ ಅಲ್ಲೆಲ್ಲ ಇದೆ. ಸೊ ಇದನ್ನೆಲ್ಲ ಯಾವ್ದಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. PVC ಪೈಪ್ ಮಾತ್ರ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಒಬ್ಬ ರೈತನಾಗಿ ನಾನು ಬಳಕೆ ಮಾಡಿರ್ತೀನಿ PVC ಪೈಪ್ ಎಲ್ಲ. ಸೊ ಅದು ಬಂದು PVC ಪೈಪ್ ರೇಂಜ್ ಎಲ್ಲ ನೋಡಿ ಇಲ್ಲಿದೆ, ಇನ್ನ ಆ ಕಡೆಗಿದೆ. ಸೊ ಒಟ್ಟಾರೆ ಏನೆಲ್ಲ ಒಂದು ಸೈಜ್ ಇದೆ ಮತ್ತೆ ಯಾವ ರೀತಿ ಇದೆ ಕ್ವಾಲಿಟಿ ಎಲ್ಲ ಅಂತ ಹೇಳ್ಬಿಟ್ಟು ಈಗ ಫ್ಯಾಕ್ಟರಿ ಕಡೆಯಿಂದ ಮಾತಾಡ್ಸ್ಕೊಳ್ತಾ ಹೋಗೋಣ ಒಂದ್ ಕಡೆಯಿಂದ. ನೋಡಿ ಇಲ್ಲಿ ನಮ್ಮ ಇಲ್ಲಿ ಕೆಲಸ ಮಾಡುವಂತ ಒಬ್ರು ಎಂಪ್ಲಾಯ್ನ ನಾನು ಕರ್ಕೊ ಬಂದಿದ್ದೀನಿ. ಈಗ ಅವ್ರ ಜೊತೆ ಇನ್ನಷ್ಟು ಇಂಟ್ರಾಕ್ಷನ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ರವಿ ಅಂತ ಅಣ್ಣ. ನಿಮ್ಮೂರು? ತಗಡೂರು, ನಂಜನಗೂಡು. ನಂಜನಗೂಡು ಅಂತ ಹೇಳಿದ್ರೆ ಭಾಷೆ ಸ್ಪೀಡ್ ಆಗಿರ್ತದೆ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಯಾಕಂದ್ರೆ ವ್ಯೂವರ್ಸ್ ಅರ್ಥ ಆಗಲ್ಲ. ಓಕೆನಾ ಅಣ್ಣ? ಈಗ ನಾವಿಲ್ಲಿ ನಾನೀಗ ಆಲ್ರೆಡಿ ಇಂಟ್ರೊಡಕ್ಷನ್ ಹೇಳ್ದಂಗೆ ಈಗ PVC ಪೈಪ್ಗಳು ಸುಮಾರು ಸೈಜ್ಗಳಲ್ಲಿ ಅವೈಲೇಬಲ್ ಇದೆ ಸರ್. ಈಗ ಯಾವ ಸೈಜ್ ಇಂದ ಹಿಡಿದು ಯಾವ ಸೈಜ್ ವರೆಗೂ PVC ಪೈಪ್ಸ್ ನಿಮ್ ಕಡೆ ಇದೆ ಸರ್? ಸರ್ ನಮ್ಮಲ್ಲಿ ಬಂದು ಅರ್ಧ ಇಂಚಿಂದ 8 ಇಂಚ್ ತನಕ ಇದೆ ಸರ್. ಅರ್ಧ ಇಂಚಿಂದ 8 ಇಂಚು. ಈಗ ಅರ್ಧ ಇಂಚಿಂದ 8 ಇಂಚ್ ವರೆಗೂ ಹೇಳಿದ್ರೆ ಓಕೆ. ನಮ್ಗೆ ಇಲ್ಲಿ ನೋಡೋದಾದ್ರೆ ಬರೀ ಪೈಪ್ಗಳು ಮಾತ್ರ ಕಣ್ಣು ಕಾಣಿಸ್ತಾ ಇದೆ. ಇದಕ್ಕೆ ಬೇಕಾಗಿರುವಂತ ಕನೆಕ್ಟರ್ಸ್ ಆಗ್ಲಿ, ಟೀಗಳಾಗ್ಲಿ, ಎಲ್ಬೋಸ್ ಆಗ್ಲಿ ಎಲ್ಲ ಸಿಗುತ್ತಾ? ಎಲ್ಲಾ ತರದ್ದು ಫಿಟ್ಟಿಂಗ್ಸ್ ನಮ್ಮಲ್ಲಿ ಸಿಗುತ್ತೆ ಸರ್. ಟೋಟಲ್ ಎಲ್ಲ ತರದ್ದು ಸಿಗುತ್ತೆ ಸರ್. ಈಗ ಬಂದು PVC ಬಂದು ನಾನು ISI ಮತ್ತೆ ನಾನ್ ISI ಎರಡು ಸಿಗುತ್ತೆ ಅಂತ ಹೇಳಿದೀನಿ. ನಿಮ್ಗೆ ಏನಾದ್ರು ಒಂದು ಉದಾಹರಣೆ ಕೊಡೋದಾದ್ರೆ ISI ಒಂದು ಪೈಪ್, ನಾನ್ ISI ಒಂದು ಪೈಪ್ ತೋರಿಸ್ತೀರಾ? ತೋರಿಸ್ತೀವಿ. ಖಂಡಿತ ತೋರಿಸಿ ಸರ್. ಸ್ನೇಹಿತರೆ, ಈಗ ಬಂದು ನಾನ್ ISI ಪೈಪ್ ನ ತೋರಿಸ್ತಿದ್ದಾರೆ. ಇಲ್ಲಿ ನೋಡಿ, ನಮಗೆ ಇಲ್ಲಿ 2 ಇಂಚ್ ಪೈಪ್ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು ಸರ್. ಅದನ್ನ ಪ್ರೆಸ್ ಮಾಡಿ ತೋರಿಸಿ ಸರ್ ಯಾವ ರೀತಿ ಇದೆ ಅಂತ. ನಾನ್ ISI ಪೈಪ್ ಥಿಕ್ನೆಸ್ ಕಡಿಮೆ ಇರುತ್ತೆ ಸರ್. ನೋಡಿ, ಸ್ವಲ್ಪ ಥಿಕ್ನೆಸ್ ಕಡಿಮೆ ಇರ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು ಥಿಕ್ನೆಸ್ ಕಡಿಮೆ ಅಂತ ಹೇಳ್ತಾರೆ. ಥಿಕ್ನೆಸ್ ನೋಡಿದ್ರೆ ಚೆನ್ನಾಗಿ ಐತೆ. ಓಕೆ, ನೆಕ್ಸ್ಟ್ ಸರ್ ISI ಹೋಗೋಣ. ಬನ್ನಿ ಸರ್. ಸೊ ಇಲ್ಲಿ ನೀವು ಗಮನಿಸಬಹುದು, ಇದೆಲ್ಲ ನೀವು ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ಒಂದು ಟೋಟಲ್ ISI ವಿಭಿನ್ನವಾದ ಸೈಜ್ಗಳಲ್ಲಿ, ಅಂದ್ರೆ ಅರ್ಧ ಇಂಚಿಂದ ಹಿಡಿದು 8 ಇಂಚ್ ತನಕ ಏನಿದೆ ಪೈಪ್ಗಳು, ಒಟ್ಟಾರೆ ಪೈಪು ನಿಮಗೆ ಸಿಗ್ತದೆ. ಅದು ISI, ನಾನ್ ISI ಎರಡು ಸಿಗುತ್ತೆ ಸ್ನೇಹಿತರೆ. ಸರ್ ಈಗ ISI ತೋರಿಸಿ ಸರ್. ಈಗ ಬಂದು 2 ಇಂಚ್ ISI. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲಿ ಮಾರ್ಕ್ ಜೊತೆಗೆ ಅಲ್ಲಿ ಏನಾನ ಅವ್ರು ಕೊಟ್ಟಿರ್ತಾರೆ ಕೋಡ್ಗಳು. ಯಾಕಂತ ಹೇಳಿದ್ರೆ ಸುಮ್ನೆ ISI ಅಂತ ಹೇಳ್ಬಿಟ್ಟು ಏನೋ ನಂಬರ್ ಹಾಕಕ್ಕಾಗಲ್ಲ. ಇದನ್ನ ತಗೊಂಡೆ ಅವ್ರ ಲೈಸೆನ್ಸ್ ನಂಬರ್ ತಗೊಂಡೆ ಇಲ್ಲಿ ಪ್ರಿಂಟ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ISI ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ ಬನ್ನಿ. ನೋಡಿ ಸರ್. ಈಗ ಪ್ರೆಸ್ ಮಾಡಿ ತೋರಿಸಿ ಸರ್. ಈಗ ಆಗ್ಲೇ ಅದು ಒಂದ್ ಸ್ವಲ್ಪ ಹಿಂಗ ಅನ್ನೋಷ್ಟಲ್ಲಿ ಪ್ರೆಸ್ ಆಗ್ತಾ ಇತ್ತು. ಇಲ್ಲಿ ನೋಡಿ ಸ್ನೇಹಿತರೆ, ಇದನ್ನ ಪ್ರೆಸ್ ಮಾಡಿದ್ರೇನೋ ಒಂದ್ ಸ್ವಲ್ಪ ಇದಾಗೆ ಇದೆ. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಒಂದ್ ಚೂರ್ ಹಂಗ ಅನ್ನೋದು ಅಷ್ಟೇ. ಇದು ಬಂದು 4 kg ಪ್ರೆಷರ್. 4 kg ಪ್ರೆಷರ್. ನಮ್ಮಲ್ಲಿ ಇದು 10 kg ಪ್ರೆಷರ್ ಸಿಗುತ್ತೆ. 10 kg ಪ್ರೆಷರ್ ವರೆಗೂ ರೈತರಿಗೆ ಬೇಕಾಗಿದ್ರೆ ನಿಮ್ಗೆ ಇನ್ನ ಕ್ವಾಲಿಟಿ ಎನ್ಹಾನ್ಸ್ ಮಾಡ್ಕೊಂಡು ತಗೋಬಹುದು. ನಮ್ದು ನೀರ್ ಪ್ರೆಷರ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಈಗ ನೀರ್ ಪ್ರೆಷರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಪ್ರೆಷರ್ ಜಾಸ್ತಿ ಕೊಟ್ಟು ಮಾಡಿ ಕೊಡ್ತೀರಾ ಪೈಪ್? ರೆಡಿ ಇರುತ್ತಾ? 6 kg, 8 kg, 10 kg ತನಕ ಅವೈಲೇಬಲ್ ಇರುತ್ತೆ. ಓಕೆ, ಇದು ಬಂದು 4 kg ಪ್ರೆಷರ್ ಸರ್. ಇದು 4 kg ಪ್ರೆಷರ್. ಈಗ ನಾವು ಅಲ್ಲಿ ನೋಡಿದ್ದು ಸರ್, ಅದು ನಾರ್ಮಲ್ ಆಗಿ ಅದು 4 kg ಪ್ರೆಷರ್. ಅದು 4 kg ಇದು. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇರುತ್ತೆ. ಓಕೆ ಸರ್, ಇದೆಲ್ಲ ಒಂದ್ ಆಯ್ತು. ನೆಕ್ಸ್ಟ್ ನಾವು ಇನ್ನೊಂದು ವಿಚಾರಕ್ಕೆ ಹೋಗೋಣ.
ಅಣ್ಣ ಏನಣ್ಣ ಇಷ್ಟೊತ್ತು ನಾವು ನೋಡಿದೆಲ್ಲ ಒಂದ್ ಸ್ವಲ್ಪ ಸಿಮೆಂಟ್ ಕಲರ್ ಆಗಿತ್ತು, ಇಲ್ಲಿ ನೋಡಿದ್ರೆ ಕಲರ್ ಆಗಿ ಏನೋ ಮಾಡಿಕ್ಕಿದೀರಾ, ಇದೇನ್ ಪೈಪ್ಗಳಣ್ಣ? ಸರ್ ಇದು UGD ಪೈಪ್ ಸರ್. ಇದು UGD ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಯೂಸ್ ಮಾಡುವಂತ ಪೈಪ್ಗಳು. ನಮ್ಮಲ್ಲಿ ಇದು SN4 SN8 ಅಂತ 8 ಸಿಗುತ್ತೆ. ಹಾ, ಸೊ ಏನಾದ್ರು ಕ್ವಾಲಿಟಿಗಳ ಸರ್? ಇಲ್ಲ ಸರ್, ಅದು ನೇಮು. ನೇಮ್. ಓಕೆ ಸರ್, ಈಗ ಇದರಲ್ಲಿ ನೋಡೋದಾದ್ರೆ ಸೈಜ್ಗಳು ಬಂದು ಮಿನಿಮಮ್ ಒಂದ್ 4 ಇಂಚ್ ಮೇಲ್ಪಟ್ಟಿರ್ಬೇಕಲ್ವಾ? ಯಾವ್ದ ಅಂದ್ರೆ UGD ಹಾಕೋದಾದ್ರೆ ಸುಮ್ನೆ 2 ಇಂಚ್ ಪೈಪ್ ಹಾಕ್ಬಿಟ್ಟು ಬ್ಲಾಕ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಮನೆ ಎಲ್ಲ ಗೊಬ್ಬೆದೋತದೆ. ಇಲ್ಲ ಸರ್, ಮಿನಿಮಮ್ 4 ಇಂಚ್. ಮಿನಿಮಮ್ 4 ಇಂಚು, ಮ್ಯಾಕ್ಸಿಮಮ್ ಎಲ್ಲ ಎಷ್ಟು ಇಂಚ್ ವರೆಗೂ ಇರುತ್ತೆ? 8 ಇಂಚ್ ಇದೆ ಸರ್. ಸೊ ಇದು ಬಂದು 8 ಇಂಚದು. ಸ್ನೇಹಿತರೆ ನೋಡಿದ್ರಲ್ವಾ, UGD ಪೈಪ್ಗಳು ನಾವು ಮನೆಗಳಲ್ಲಿ ಏನ್ ಬಳಕೆ ಮಾಡ್ತೀವಿ ಲ್ಯಾಟ್ರಿನ್ ಗಳಿಗೆ, ಅದಕ್ಕೆ ಹಾಕುವಂತ ಪೈಪ್ಗಳೆಲ್ಲ ಏನಿರ್ತದೆ, ಮತ್ತೆ ಹೊರಗಡೆ ಹೋಗಿ ಡ್ರೈನೇಜ್ ಸೇರುವಂತ ಪೈಪ್ಗಳು, ಇದೆಲ್ಲ ಬಂದು 4 ಇಂಚು ಮೇಲ್ಪಟ್ಟು 8 ಇಂಚ್ ವರೆಗೂ ನಮಗೆ ಎಕ್ಸ್ಪೆಂಡ್ ಮಾಡ್ಕೊಳ್ತಾ ಹೋಗ್ಬೋದು. ಪೈಪ್ ಎಷ್ಟು ಅಗಲ ಇರುತ್ತೋ ಅಷ್ಟೇ ನೀಟಾಗಿ ನೀರೆಲ್ಲ ಸರಾಗವಾಗಿ ಆಚೆಗೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತೊಂದರೆಗಳು ಅನುಭವಿಸೋದು ತಪ್ಪೋದಿಲ್ಲ ಸ್ನೇಹಿತರೆ. ಈಗ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಇಂಟ್ರೊಡಕ್ಷನ್ ಹೇಳ್ದಂಗೆ UPVC ಅಂತ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ನೀರುಗಳೆಲ್ಲ ಅಲ್ಲಿ ಇಲ್ಲಿಗೆ ಹರಿತಾ ಇರ್ತದಲ್ಲ, ಅದಕ್ಕೆ ಬಳಕೆ ಮಾಡೋ ಕೋಲ್ಡ್ ವಾಟರ್ಗೆ ಬಳಕೆ ಮಾಡುವಂತ ಪೈಪ್ ಇದು UPVC ಸ್ನೇಹಿತರೆ. ಸರ್, ಇದರಲ್ಲಿ ನೋಡೋದಾದ್ರೆ ನಾವು ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲೆಲ್ಲ ನಾವು ಹಾಕ್ಸಿರೋದು 1 ಇಂಚ್ ಹಾಕ್ಸಿದಿರಿ, ಅರ್ಧ ಇಂಚದು, 1/4 ಇಂಚ್ ನೋಡಿದಿರಿ. ಇದ್ಯಾವ್ದು ದೊಡ್ಡದಾಗಿ 2 ಇಂಚನ ಮಾಡಿಕ್ದಂಗಿದ್ರೆ ಏನ್ ಸರ್ ಇದು? ಹಾ ಸರ್, ನಮ್ಮಲ್ಲಿ ಬಂದಿದ್ದು UPVC ಅರ್ಧ ಇಂಚಿಂದ 2 ಇಂಚ್ ತನಕ ಸಿಗುತ್ತೆ, ಅವೈಲೇಬಲ್. 2 ಇಂಚ್ ವರೆಗೂ ಸರ್ ಬಳಕೆ ಮಾಡ್ತಾರೆ? 2 ಇಂಚ್ ವರೆಗೂ? ಹಾ ಸರ್, ಮಾಡ್ತಾರೆ. ದೊಡ್ಡ ಬಿಲ್ಡಿಂಗ್ ಗಳಿಗೆ ಬೇಕಾಗ್ಬೋದೇನೋ. ಪುಟ್ಟ ಮನೆಗಳಿಗೆಲ್ಲ 1 ಇಂಚ್ ಆದ್ರೆ ಸಾಕಲ್ವಾ ಸರ್? ಅರ್ಧ ಇಂಚ್ 1 ಇಂಚ್ ಸಾಕು. ಹಾ ಸರ್, ಇದರಲ್ಲಿ ನೀವು ಕ್ವಾಲಿಟಿಗಳು ಏನಾದ್ರು ಹೇಳೋದಾದ್ರೆ ಹೆಂಗಿದೆ ಸರ್ ಇದು ಕ್ವಾಲಿಟಿ ಎಲ್ಲ? ಸ್ವಲ್ಪ ಇದ್ರಲ್ಲಿ ನಾವು ಇಲ್ಲ ಅಂದ್ರೆ PVC ಪೈಪ್ ಆದ್ರೆ ಪ್ರೆಸ್ ಮಾಡಿ ನೋಡಬಹುದು, ಇದನ್ನೆಲ್ಲ ಪ್ರೆಸ್ ಮಾಡಕ್ ಸಹ ಆಗೋದಿಲ್ಲ. ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ ಅಲ್ಲ ಸರ್? ಓಕೆ, ನೆಕ್ಸ್ಟ್ 1/2 ಇಂಚ್ ಇಂದ ಹಿಡಿದು 2 ಇಂಚ್ ವರೆಗೂ ನಮ್ಗೆ ಅವೈಲೇಬಲ್ ಇರುತ್ತೆ. 1/2, 3/4, 1.5, 1/4 ಈ ತರ ಎಲ್ಲ ಬರುತ್ತಲ್ವಾ? ಓಕೆ ಸ್ನೇಹಿತರೆ, ಇದೆಲ್ಲ ಒಂದು ವಿಚಾರ ಆಯ್ತು. ಇದು ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಕೋಲ್ಡ್ ವಾಟರ್ಗೆ, ನಾರ್ಮಲ್ ವಾಟರ್ಗೆ ಬಳಕೆ ಮಾಡುವಂತ ಪೈಪ್ಗಳು. ಇನ್ನು ಬಿಸಿ ನೀರು ಎಲ್ಲ ಬಂದಾಗ ನಮ್ಗೆ ಬೇಕಾಗಿರೋದು ಯಾವ್ದು ಅಂತ ಹೇಳಿದ್ರೆ CPVC ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ. ಆ ಬಿಸಿ ನೀರಿಗೆ ಸಪರೇಟ್ ಆಗಿ ಹಾಕ್ತಾರೆ. ಅದು ಯಾವ ರೀತಿ ಇರುತ್ತೆ, ಅದ್ರಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟ್ ಅಲ್ಲಿ ನೋಡೋಣ ಬನ್ನಿ. CPVC ದಲ್ಲಿ ಬಂದು 2 ವಿಧ ಇದೆ ಅಂತೆ. ಇದು ಬಂದು ಬರೀ ಕೋಲ್ಡ್ ವಾಟರ್ಗೆ ಯೂಸ್ ಮಾಡುವಂತ CPVC ಇದೆ ಅಂತೆ. ಕೋಲ್ಡ್ ಮತ್ತೆ ಹಾಟ್ ವಾಟರ್ಗೆ ಎರಡಕ್ಕೂ ಆಗುವಂತ ಒಂದು CPVC ಇದೆ ಅಂತೆ. ಸರ್, ಅದೆಲ್ಲಿದೆ ತೋರಿಸಿ. ಅದಿಲ್ಲ ಇದೆ ಸರ್. ಇಲ್ಲಿ ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಕ್ವಾಲಿಟಿ, ಥಿಕ್ನೆಸ್ ಎಲ್ಲ ಹಾಟ್ ವಾಟರ್ ಅಂತ ಹೇಳಿದ್ರೆ ಚೇಂಜ್ ಆಗ್ಬಿಡ್ತದೆ. ಯಾಕಂತ ಹೇಳಿದ್ರೆ ನಾರ್ಮಲ್ ವಾಟರ್ ಅಂತ ಹೇಳಿದ್ರೆ ಹೋಗ್ತಾ ಇರ್ತದೆ, ಬಟ್ ಹಾಟ್ ವಾಟರ್ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಗೇಜು ಚೆನ್ನಾಗಿರ್ಬೇಕು, ಅದು ತಡಿಯೋ ತರ ಇರಬೇಕು. ಅದಕ್ಕೆ ಇದು ಕೋಲ್ಡ್ ಮತ್ತೆ ಹಾಟ್ ವಾಟರ್ ಎರಡಕ್ಕೂ ಇದಾಗುತ್ತೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು, ಇನ್ನೊಂದೇನಂತ ಹೇಳಿದ್ರೆ ಆಂಟಿ ಮೈಕ್ರೋಬಿಯಲ್ ಅಂತ ಹಾಕಿದ್ದಾರೆ. ಅಂತ ಹೇಳಿದ್ರೆ ಇದರಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಏನೋ ಮೈಕ್ರೋ ಆರ್ಗ್ಯಾನಿಸಮ್ ಏನಂದ್ರೆ ಇದೆಲ್ಲ ಇದರಲ್ವಲ್ಲ ಸರ್, ಬ್ಯಾಕ್ಟೀರಿಯಾಗಳು ಅಂತ ಎಲ್ಲ ಅದೇ ತಾನೇ ಇದು ಹಾಕಿರೋದು. ಓಕೆ, ಹೆಲ್ತ್ ಗಾರ್ಡ್. ಓಕೆ, ಇಲ್ಲಿ ನೀವು ಗಮನಿಸಬಹುದು ರಿಕೋಲೆಕ್ಸ್ CPVC ಪೈಪ್ ಲೀಡ್ ಫ್ರೀ. ಓಕೆ, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ISI ಮಾರ್ಕ್ ಎಲ್ಲ ಇದೆ ಸ್ನೇಹಿತರೆ. ನೋಡೋದ್ರಲ್ವಾ, ಇಷ್ಟೊಂದು ವಿಧವಾದ ಪೈಪ್ಗಳೆಲ್ಲ ಇದಾವೆ. ಮತ್ತೆ ನೆಕ್ಸ್ಟ್ ಕಾಂಡ್ಯೂಟ್ ಅಂತ ಹೇಳಿದೆ, ಏನಂತ ಹೇಳಿ ಎಲೆಕ್ಟ್ರಿಕಲ್ ಇದರಲ್ಲಿ ಬಳಕೆ ಮಾಡುವಂತ ಪೈಪ್ಗಳು. ಅದನ್ನ ಒಂದು 2 ಪೀಸ್ ನೋಡೋದಾದ್ರೆ ನಾನು ಫ್ಯಾಕ್ಟ್ರಿನಲ್ಲೇ ತೆಗೆದಿರುವಂತ ಒಂದು ವಿಡಿಯೋ ಕ್ಲಿಪ್ ನ ಹಾಕಿರ್ತೀನಿ. ಅದು ಬಂದು ಸುಮಾರು ಒಂದು 10 ಪೀಸ್ಗಳು ಬರುತ್ತೆ. ಸೊ ಅದನ್ನ ನೀವು ಗಮನಿಸಬಹುದು ವಿಡಿಯೋದಲ್ಲಿ, ಈ ಸೈಡ್ ಅಲ್ಲಿ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಇನ್ನ ಒಂದು ಪೈಪ್ ನಾನು ಬಿಟ್ಬಿಟ್ಟಿದ್ದೆ, ಅದು ಬಂದು ರಿಂಗ್ ಫಿಟ್ ಪೈಪ್ಗಳಂತ ಕರೀತಾರಂತೆ. ಸೊ ಇದನ್ನ ಏನಕ್ಕೆ ಬಳಕೆ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ನೋಡೋದಾದ್ರೆ ಕಾಲರ್ಗಳು ಅದರಲ್ಲೆಲ್ಲ ಬಂದು ಉದ್ದುದ್ದು ಕೊಟ್ಟಿರ್ತಾರೆ. ಇದ್ರಲ್ಲಿ ಬಂದು ಏನೋ ಲಾಕ್ ಸಿಸ್ಟಮ್ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಸರ್. ಇದೇನ್ ಸರ್, ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಸರ್? ಇದು ಬಂದು SWR ಟೈಪ್ ಅಂತ. ಇದು ನಮ್ಮಲ್ಲಿ ಬಂದು A ಟೈಪ್ ಮತ್ತೆ B ಟೈಪ್ ಅಂತ 2 ವಿಧವಾಗಿದೆ. ಓಕೆ, ಇದು ಮಳೆಗಾಲ ಟೈಮಲ್ಲಿ ತಾರ್ಸ್ ಮೇಲೆ ಮಳೆಗಾಲ ನೀರು ನೋಡ್ತಾರೆ, ಟೆರೆಸ್ ಮೇಲೆ ಬೀಳುವಂತ. ಸೊ ಅದನ್ನ ಈ ಪೈಪ್ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಬಂದು ಕಾಲರ್ ಎಲ್ಲ ಬಂದು ನಾವು ಮಾಮೂಲಿ PVC ಪೈಪ್ ಅಲ್ಲೆಲ್ಲ ಗಮ್ ಹಾಕಿ ಪ್ರೆಸ್ ಮಾಡೋ ತರ ಇರುತ್ತೆ. ಇದರಲ್ಲಿ ಏನೋ ಲಾಕ್ ತರ ಕೊಟ್ಟಿದ್ದಾರೆ. ರಿಂಗ್ ಫಿಟ್ ಸರ್, ಇದು ಡಬಲ್ ಐಟಮ್ ಇರುತ್ತೆ. ಸೊ ಇದಕ್ಕೆ ಫಿಟ್ಟಿಂಗ್ ಐಟಮ್ಸ್ ಹಾಕಿ ಪೇಸ್ಟಿಂಗ್ ಹಾಕಂಗಿಲ್ಲ. ಪೇಸ್ಟ್ ಏನ್ ಹಾಕಂಗಿಲ್ಲ, ಇದು ಏನು ಸೊಲ್ಯೂಷನ್ ಗಮ್ ಏನ್ ಹಾಕಂಗಿಲ್ಲ, ಡೈರೆಕ್ಟ್ ಆಗಿ ಹಾಕಿ ಬಿಟ್ಬಿಟ್ರೆ ಸಾಕು, ಲಾಕ್ ಆಗುತ್ತೆ. ಸೊ ಅದಕ್ಕೆ ರಿಂಗ್ ಫಿಟ್ ಅಂತ ಇದನ್ನ ಕರೆಯೋದು. ಅಂದ್ರೆ ರಿಂಗ್ ತರ ಇರುತ್ತೆ, ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಏನಕ್ಕೋಸ್ಕರ ಅಂದ್ರೆ ಕಸ ಕಡ್ಡಿ ಹೋದ್ರೆ ವೇಸ್ಟ್ ಆದ್ರೆ ಗಮ್ ಹಾಕ್ಬಿಟ್ರೆ ನಾವು ತೆಗಿಯಕ್ಕಾಗಲ್ಲ. ಸೊ ಇದ್ರಲ್ಲಿ ಅಂದ್ರೆ ಹೇಳಿದ್ರೆ ಏನಾದ್ರು ಬ್ಲಾಕೇಜ್ ಇದ್ರೆ ತೆಕ್ಕೊಂಡು ಮತ್ತೆ ಅದನ್ನೇ ಯೂಸ್ ಮಾಡೋದು, ಅದನ್ನೇ ಹಾಕೋಬಹುದು. ಪೇಸ್ಟ್ ಆದ್ರೆ ಮತ್ತೆ ವಾಪಸ್ ಹೊಸದ್ ಹಾಕ್ಬೇಕು ಅಂತ ಕೆಲಸ ಮಾಡಿದ್ರೆ. ಓಕೆ, ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ರಿ, ಪ್ರತಿಯೊಂದಕ್ಕೂ ಒಂದೊಂದು ಪೈಪ್ಗಳೈತೆ ನೋಡಿ. ನಾವು ಗಮ್ ಹಾಕ್ಬಿಟ್ಟು ಆಮೇಲೆ ಕಾಯಿಸ್ಬೇಕು, ಅದನ್ನ ಕಿತ್ಬೇಕು, ಇದ್ ಮಾಡ್ಬೇಕು ಅನ್ನೋ ತೊಂದರೆನೇ ಇಲ್ಲ. ಈ ತರ ರಿಂಗ್ ಫಿಟ್ ಹಾಕೊಂಡ್ಬಿಟ್ರೆ ತೆಗೀರಿ, ಲಾಕ್ ತರ ಇರುತ್ತೆ, ತೆಗೀರಿ, ಕ್ಲೀನ್ ಮಾಡ್ಕೊಳ್ರಿ, ಮತ್ತೆ ಹಾಕಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗೋಯ್ತು, ಮತ್ತೆ ಲೀಕೇಜ್ ಏನ್ ಇರೋದಿಲ್ಲ. ಸೊ ಇದೊಂದು ವಿಧವಾದ ಪೈಪು ನೋಡಿದ್ರಲ್ವಾ. ಏನ್ ಸರ್ ವಿಡಿಯೋಗಳು ಮಾಡ್ತಾ ಇದ್ರೆ ನಿಮ್ಮ ಇದರಲ್ಲಿ ಪೈಪುಗಳು ಇದು ಮುಗಿಯಂಗೆ ಇಲ್ಲ. ಅಲ್ಲ ಅಷ್ಟು ಪೈಪುಗಳನ್ನ ನೋಡಿದಾಯ್ತು, ಇಲ್ಲಿ ಯಾವ್ದೋ ಕಲರ್ ಆಗಿ ಜೋಡಿಸಿದ್ರೆ ಇದೇನ್ ಪೈಪುಗಳು ಸರ್? ಇದು ಮನೆಗೆ ನೀಡಿಯೋ ಪೈಪು ಇದೆ ಸರ್ ಮಾತ್ರ. ನೋಡಿ,
ಸರ್ ನಮ್ ಕಡೆ ಎಲ್ಲ ಬಂದು ಈ ಗಾರ್ಡನ್ ಏನಿರ್ತದೆ ತೋಟ ಏನೋ ಕೈ ತೋಟಗಳಾಗ್ಲಿ ಮನೆ ಹತ್ರ ಈ ಹುಲ್ಲುಗಳು ಅದಕ್ಕೆ ಇದಕ್ಕೆ ನೀರುಗಳು ಹಾಕೋದಕ್ಕೆ ಮತ್ತೆ ರೋಡ್ ಇಂದ ಆ ಕಡೆ ನಲ್ಲಿ ಇದ್ರೆ ಈ ಕಡೆ ನಲ್ಲಿ ಕನೆಕ್ಷನ್ ಹಾಕೊಳ್ಳೋದಕ್ಕೆ ಅದಕ್ಕೆಲ್ಲ ಹಾಕೋದಿರ್ತಾರೆ ಆ ಪೈಪ್ ತಾನೇ ಇದು ಅದೇ ಪೈಪ್ ಸರ್ ಇದು. ಇದ್ರಲ್ಲಿ ಏನಾದ್ರು ಕ್ವಾಲಿಟಿಗಳು ಇದೆಯಾ ಸರ್? ಇದೆ ಸರ್. ಏನೆಲ್ಲ ಕ್ವಾಲಿಟಿಗಳು ಬರುತ್ತೆ ಸರ್ ಇದ್ರಲ್ಲಿ? ಇದು ಬಂದು ಪಾಮು ಅಂತ, ಇದು ಬೆಸ್ಟ್ ಇದು. ಹ್ಮ್. ಇನ್ನೊಂದು ಜೀಬ್ರಾ ಇದೆ ಮತ್ತೆ. ಸರ್ ಇವಾಗ ರೋಡಲ್ಲಿ ನಮ್ ಕಡೆ ಎಲ್ಲ ಬಂದು ಹಾಕಿರ್ತಾರೆ, ಈಗ ಪಕ್ಕದ ಮನೆಯವ್ರಿಗೆ ನಮ್ಗೆ ನೀರ್ ಜಾಸ್ತಿ ಆಗೋಗ್ಬಿಟ್ಟಿದೆ ನೀವು ಹಾಕೊಳ್ಳಿ ಅಂತ ಹೇಳ್ತಾರೆ, ಅವಾಗ ಎತ್ಕೊಂಡಾಗ ಅವ್ರ ಮನೆಯಿಂದ ಪೈಪ್ ಹಾಕೋ ಬರ್ತೀರಿ, ಅದ್ರ ಮೇಲೆ ಗಾಡಿಗಳು ಹತ್ತಾ ಇರ್ತಾರೆ, ಇದ್ರ ಮೇಲೆ ಹತ್ತಿದ್ರೆ ಏನಾಗಲ್ಲ? ಏನಾಗಲ್ಲ ಸರ್. ಕ್ವಾಲಿಟಿ ಇದೆಯಾ? ಓಕೆ, ಇದ್ರಲ್ಲಿ ಇನ್ನೊಂದು ನೆಕ್ಸ್ಟ್ ಕ್ವಾಲಿಟಿ ಯಾವ್ದು ಇದೆಯಾ ನೋಡಿ ಸರ್. ಎಲ್ಲಿ ಜೀಬ್ರಾ ನೋಡಿ, ಜೀಬ್ರಾನಾ ಸರ್? ಓಕೆ, ಮೈ ಮೇಲೆ ಪಟ್ಟೆಗಳಿದ್ರೆ ಅದು ಜೀಬ್ರಾ ಆಗೋತದೆ, ಅದಕ್ಕೆ ಪೈಪ್ ಮೇಲೆ ಪಟ್ಟೆಗಳಿದೆ, ಇದು ಜೀಬ್ರಾ ಪೈಪ್. ಕೈ ತೋಟಗಳಿಗೆ ಮತ್ತೆ ನಲ್ಲಿ ಪೈಪ್ಗಳಿಗೆ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ತದೆ. ಇದರಲ್ಲಿ ಸೈಜಸ್ ಬರೋದಾದ್ರೆ ಎಷ್ಟೆಲ್ಲ ಒಂದಿರುತ್ತೆ? ಅರ್ಧ ಇಂಚು ಮತ್ತೆ 3/4 ಇಂಚು 1 ಇಂಚು ಸರ್. ಅರ್ಧ ಇಂಚು 3/4 ಇಂಚು 1 ಇಂಚು. ಓಕೆ ಸರ್, ಇದಕ್ಕೆ ಯಾವ್ದು ಕನೆಕ್ಷನ್ ಬೇಕಾಗಿರಲ್ಲ, ಸಣ್ಣ ಪುಟ್ಟದ್ ಬೇಕು ಅದು ಸ್ಟಾರ್ಟ್. ಸರ್ ನಾವು ಇಷ್ಟೊತ್ತು ವಿಧ ವಿಧವಾದ ಪೈಪ್ಗಳ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡ್ರೆ, ಈಗ ಮುಖ್ಯವಾಗಿ ವಾಟರ್ ಟ್ಯಾಂಕ್ ಬಗ್ಗೆ ಮಾಹಿತಿ ತಿಳ್ಕೊಳಕ್ ಹೋಗೋಣವಾ? ಸೊ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಏನೆಲ್ಲ ಒಂದು ಡಿಫ್ರೆಂಟ್ ಆಗಿರೋ ಟ್ಯಾಂಕ್ಗಳು ಸಿಗುತ್ತೆ ಅಂತ ಮಾಹಿತಿಗೆ ಹೋಗೋಣ ಬನ್ನಿ ಸರ್. ಸ್ನೇಹಿತರೆ, ಈಗಾಗಲೇ ನೀವು ನೋಡ್ದಂಗೆ ನಾವು ಒಂದು ಫ್ಯಾಕ್ಟ್ರಿಗೆ ಬಂದಿರ್ತೀರಿ, ನೀವೆಲ್ಲ ಬಂದು ಅಂಗಡಿಗಳಲ್ಲಿ ಹೋಗಿ 1-2 ನೋಡಿರ್ತೀರಾ, ಒಂದು ಕೆಲವೊಂದು ಸೀಮಿತವಾದ ಲೀಟರ್ಸ್ಗಳಲ್ಲಿ ನೋಡಿರ್ತೀರಾ. ಅಂತ ಹೇಳಿದ್ರೆ ಒಂದು 500 ಲೀಟರ್ 750 ಲೀಟ್ರು ಅಥವಾ 1000 ಲೀಟರ್ 2000 ಲೀಟ್ರು, ಇನ್ನಷ್ಟು ದೊಡ್ಡದಿದೆ, ಎಷ್ಟು ಲೀಟರ್ ವರೆಗೂ ಇರುತ್ತೆ. ಜೊತೆಗೆ ಏನೆಲ್ಲ ಈಗ ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ 3 ಲೇಯರ್ಸ್ ಅಂತ ಒಂದರಲ್ಲಿದೆ, ಒಂದ್ ಕಡೆ ನೋಡೋದಾದ್ರೆ 4 ಲೇಯರ್ಸ್ ಅಂತ ಒಂದ್ ಕಡೆ ಇದೆ. ಸೊ ಇದರಲ್ಲಿ ಏನು ಭಿನ್ನತೆ ಇರುತ್ತೆ, ಯಾವ ರೀತಿ ಎಲ್ಲ ಒಂದು ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಕಂಪ್ನಿ ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋರ್ ಕಡೆಯಿಂದಾನೆ ಇನ್ನಷ್ಟು ಮಾಹಿತಿಗಳನ್ನ ನಾವು ತಗೋಣ ಬನ್ನಿ. ಇಷ್ಟೊತ್ತು ನಾನು ಏನಂತ ಹೇಳಿದ್ರೆ, ಈಗ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಬಂದಿದ್ದೀರಿ ಅಂತ ಹೇಳಿದೀನಿ. ಸೊ ನಿಮ್ಮಲ್ಲಿ ಬಂದು ವಿಭಿನ್ನವಾದ ಸೈಜ್ಗಳಲ್ಲಿ ಎಲ್ಲ ಅವೈಲೇಬಲ್ ಇದೆ ಅಂತ ನೀವು ಹೇಳಿದ್ರಿ. ಸೊ ಎಷ್ಟು ಲೀಟರ್ ಇಂದ ಹಿಡಿದು ಎಷ್ಟು ಲೀಟರ್ ವರೆಗೂ ಇದೆ ಸರ್ ಕೆಪಾಸಿಟಿಗಳು? ಸರ್ ನಮ್ಮಲ್ಲಿ ಬಂದು 300 ಲೀಟರ್ ಇಂದ 10,000 ಲೀಟರ್ ತನಕ ಇರ್ತವೆ. 300 ಇಂದ 10,000 ಲೀಟರ್ ತನಕ. 10,000 ಲೀಟರ್ ಸರ್ ರಿಕ್ವೈರ್ಮೆಂಟ್ ಇರುತ್ತಾ ಅಷ್ಟು? 10,000 ಲೀಟರ್ ತಗೊಂಡು ಹೋಗ್ತಾರಾ? ತಗೊಂಡು ಹೋಗ್ತಾರೆ ಸರ್. ಸರಿ, ಅದಕ್ಕೆ ಏನಾದ್ರು ಆರ್ಡರ್ ಕೊಡ್ಬೇಕಾ, ನಿಮ್ಮಲ್ಲಿ ಏನಾದ್ರು ರೆಡಿ ಆಗೇ ಇರುತ್ತೆ ಸರ್? ಸರ್ ನಮ್ಮಲ್ಲಿ ಮಿನಿಮಮ್ 3,000 ಲೀಟರ್ ತನಕ ಅವೈಲೇಬಲ್ ಇರುತ್ತೆ. ಅದ್ ಬಿಟ್ಟು ಅದ್ರ ಮೇಲೆ ಬೇಕು ಅಂತ ಹೇಳಿದ್ರೆ ಆರ್ಡರ್ ಕೊಡ್ಬೇಕು ಸರ್. ಆರ್ಡರ್ ಕೊಡ್ಬೇಕು. 3,000 ಲೀಟರ್ ಮಿನಿಮಮ್ ಇಲ್ಲಿ ರೆಡಿ ಆಗಿರುತ್ತೆ, ಅದಕ್ಕೆ ಮೇಲೆ ಬೇಕಾಗಿರೋದು ಆರ್ಡರ್ ಕೊಡ್ಬೇಕಾಗುತ್ತೆ ಸರ್. ಈಗ ನೋಡೋದಾದ್ರೆ ಒಂದೊಂದು ಮೇಲೆ ಒಂದು ವಿಭಿನ್ನವಾಗಿ ಲೇಯರ್ ಅಂತ, ಅಂದ್ರೆ 3 ಲೇಯರ್ ಅಂತ, 4 ಲೇಯರ್ 5 ಲೇಯರ್ ಅಂತ ಇದೆ ಸರ್. ಏನ್ ಸರ್ ಇದರಲ್ಲಿ ಇರೋ ಡಿಫ್ರೆನ್ಸಸ್ ಹೇಳೋದಾದ್ರೆ? ಸರ್ ಅಂದ್ರೆ 3 ಲೇಯರ್ ಮಿನಿಮಮ್ ಕೆಪಾಸಿಟಿ ಸರ್. ಅದು ಎಲ್ಲ ಕಡೆ 3 ಲೇಯರ್ಸ್ ಅಂತ ಹೇಳಿದ್ರೆ, ಈಗ ಇಲ್ಲಿ ಒಳಗಡೆ ಕೋಟಿಂಗ್ ಬರುತ್ತೆ. ಕೋಟಿಂಗ್ ಸರ್. ಇಲ್ಲಿ ಎಲ್ಲೋ ಬ್ಲಾಕ್ ಮತ್ತೆ ಓಕೆ, ಇಲ್ಲೇ ಗಮನಿಸಬಹುದು ಸ್ನೇಹಿತರೆ, ಇಲ್ಲಿ ನೋಡಿ ಮೇಲೆ ಎಲ್ಲೋ ಇದೆ, ನಂತರ ಬ್ಲಾಕ್ ಇದೆ, ನಂತರ ಬ್ಲೂ ಕಲರ್ ಇದೆ. ಸೊ ಈಗ ನಾವು ಇದನ್ನೇ 4 ಲೇಯರ್ ಅಲ್ಲಿ ನೋಡಿದಾಗ 4 ಲೇಯರ್ ಕಾಣಿಸುತ್ತಾ? ಕಾಣಿಸುತ್ತೆ ಸರ್. ಕಾಣುತ್ತೆ ಸರ್. ಓಕೆ ಸರ್, ಈಗ ಏನಂತ ಹೇಳಿದ್ರೆ ಲೇಯರ್ ಜಾಸ್ತಿ ಆದಷ್ಟು ಕ್ವಾಲಿಟಿ ಜಾಸ್ತಿ ಆಗುತ್ತಾ ಹೋಗುತ್ತಾ? ಸರ್, ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸರ್. ಹೌದಾ? ಓಕೆ ಸರ್. ಈಗ ನಾವು 3 ಲೇಯರ್ ತಗೊಂಡಾಗ ನೀವು ತೋರಿಸಿದ್ರೆ ಒಂದು ಬ್ಲೂ ಕಲರ್, ಒಂದು ಬ್ಲಾಕ್ ಕಲರ್ ಮತ್ತೆ ಯೆಲ್ಲೋ ಕಲರ್. ಈಗ 5 ಲೇಯರ್ಸ್ ಅಲ್ಲಿ ಯಾವ ಕಲರ್ ಇತ್ತು ಅಂತ ನೀವು ಹೇಳ್ತೀರಾ? ಸರ್ ವೈಟ್, ಬ್ಲಾಕ್, ರೆಡ್, ಗ್ರೀನ್ ಮತ್ತೆ ಬ್ಲೂ ಸರ್. ಬ್ಲೂ 5 ಲೇಯರ್ಸ್. ಅದನ್ನ ಎತ್ತೋದಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ ಸರ್. ಈಗ 3 ಲೇಯರ್ಸ್ ಬಂದು ವೈಟ್ ಸ್ವಲ್ಪ ಕಡಿಮೆ ಇದ್ದಂಗೆ ಅನಿಸ್ತು, 5 ಲೇಯರ್ಸ್ ಬಂದು ವೈಟ್ ಜಾಸ್ತಿ ಇದ್ದಂಗಿದೆ. ಸರ್, ಕ್ವಾಲಿಟಿ ಮೇಲೆ ವೈಟ್ ಜಾಸ್ತಿ ಆಗುತ್ತೆ. ಮತ್ತೆ 2 ಲೇಯರ್ ಆಗಿರುತ್ತಲ್ಲ, ಸೊ ವೇಟ್ ಡಿಫರೆಂಟ್ ಸರ್. ಸರ್ ಈಗ 5 ಲೇಯರ್ಸ್ ಲಾಸ್ಟ್, ಇನ್ನ ಏನಾದ್ರು ಆರ್ಡರ್ ಕೊಟ್ರೆ ಏನಾದ್ರು ಎಕ್ಸ್ಟ್ರಾ ಲೇಯರ್ಸ್ ಆಡ್ ಮಾಡ್ತೀರಾ? ಸರ್ ನಮ್ಮಲ್ಲಿ ಬಂದು ಮೌಲ್ಡ್ ಇರೋದು 5 ಲೇಯರ್ಸ್ ಅಷ್ಟೇ ಸರ್. 5 ಲೇಯರ್ಸ್ ವರೆಗೂ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ವಾ, ಎಷ್ಟೆಲ್ಲ ಒಂದು ಪೈಪ್ಗಳು ಆಗ್ಲಿ ಮತ್ತೆ ಇದೇನಿದೆ ಫಿಟ್ಟಿಂಗ್ಸ್ ಆಗ್ಲಿ, ಇದೆಲ್ಲ ಒಟ್ಟಾರೆ ಮಾಹಿತಿ ನೀವು ಇಲ್ಲಿ ನೋಡ್ತಾ ಇರ್ತೀರಾ. ಇಲ್ಲಿ ಬಂದು ಸ್ಟೋರೇಜ್ ನೀವು ಗಮನಿಸ್ತಾ ಇರ್ಬೋದು. ಯಾರಾದ್ರೂ ಆಗ್ಲಿ ಏನಾದ್ರು ಅರ್ಜೆಂಟಿಗೆ ಬೇಕಾಗಿದ್ರೆ ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಅಥವಾ ಯಾರಾದ್ರೂ ಈ ವಿಡಿಯೋ ನೋಡ್ಬಿಟ್ಟು ಡೀಲರ್ಗಳು ನಮಗೂ ಬೇಕು ಈ ಪೈಪು ಅನ್ನೋರು ಯಾರಾದ್ರೂ ಇದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಲರ್ಶಿಪ್ ಅಲ್ಲಿ ತಗೊಂಡು ನೀವು ರಿಟೇಲ್ ಅಲ್ಲಿ ಸೇಲ್ ಮಾಡ್ಕೊಬಹುದು. ಆ ಜೊತೆಗೆ ಏನಂತ ಹೇಳಿದ್ರೆ, ಯಾರಾದ್ರೂ ಅರ್ಜೆಂಟ್ಗೆ ರೈತರು, ಸಣ್ಣ ಪುಟ್ಟ ರೈತರು ಎಲ್ಲ ಬಲ್ಕ್ ಆಗಿ ಹಾಕೊಂಡು ಹೋಗೋಂತ ರೈತರು ಯಾರಾದ್ರೂ ಇಲ್ಲೇ ಬಂದ್ರೇನು ಸಹ ನಿಮಗೆ ಒಂದು ಡಿಸ್ಕೌಂಟ್ ಬೆಲೆನಲ್ಲಿ ಇವರು ಪ್ರೊವೈಡ್ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಡೀಲರ್ಗಳನ್ನ ಬಿಡಕ್ ಆಗೋದಿಲ್ಲ. ನಮ್ಗೆ ದೂರ ಇರೋ ಕಾರಣಕ್ಕೆ, ಅಂದ್ರೆ ನಾವ್ ಇವಾಗ ಇಲ್ಲಿರೋದು ಬಂದು ನಂಜನಗೂಡಲ್ಲಿ, ನಿಮ್ಗೆ ಹತ್ರ ಇರೋರಾದ್ರೆ ಬೇಕಾದ್ರೆ ಇಲ್ಲಿ ಬಂದು ತಗೊಂತಾರೆ. ಅಥವಾ ಡೀಲರ್ಗಳ ಹತ್ರ ಹೋದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಏರ್ಪೇರ್ ಆಗುತ್ತೆ, ಅಂದ್ರೆ ನಮ್ಗೆ ಹತ್ರದಲ್ಲೇ ಸಿಗ್ತದೆ. ಡೀಲರ್ ಹತ್ರನೂ ತಗೊಳ್ಳಿ, ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಬಲ್ಕ್ ಆಗಿ ಬೇಕಾದ್ರೆ ಖಂಡಿತ ಬಂದು ಇಲ್ಲಿ ವಿಸಿಟ್ ಮಾಡ್ರಿ, ಅಥವಾ ನಾನು ಕೊಡುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಬಂದು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.